ನನ್ನ ಟೀಮ್ ಓನರ್ ಅಂತ ಕರೆಯಕ್ಕೆ ನಂಗೆ ನಾಚಿಕೆ ಆಗ್ತಾ ಇದೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಟೀಮ್ನಲ್ಲಿ ಅಪಸ್ವರವೇ ಜಾಸ್ತಿ ಆದಾಗ ಅಲ್ಲಿ ಸಂಗೀತ ಇರಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮನೆಗೆ ಹೋಗುವ ಹಠದಲ್ಲಿ ಅಗ್ನಿ ಪರೀಕ್ಷೆಯ ವೇದಿಕೆಯನ್ನೇ ಬಿಗ್ ಬಾಸ್ ವೇದಿಕೆ ರೀತಿಯಲ್ಲಿ ಆಟವನ್ನ ಆಡ್ತಾ ಇದ್ದಾರೆ ಸ್ಪರ್ಧಿಗಳು. ಸದ್ಯ ಕ್ವಾಲಿಫೈಯರ್ ರೌಂಡ್ ನಡೀತಾ ಇದೆ. ಇದರಲ್ಲಿ ಆಟವನ್ನ ಆಡಿಸೋಕೆ ಯಾವ ಸ್ಪರ್ಧೆಯನ್ನ ಕಳಿಸ್ತೀರಾ ಅಂತ ಕೇಳ್ತಾರೆ. ಆಗ ಪೂರ್ಣಿಮಾ ನಿರ್ಧಾರ ಹೀಗಿತ್ತು. ಈ ಒಂದು ಕ್ವಾಲಿಫೈಯರ್ ರೌಂಡ್ ಅಲ್ಲಿ ಆಟನ ಆಡೋದಕ್ಕೆ ಯಾರನ್ನ ಕಳಿಸ್ತೀರಾ ಅನ್ನೋದು ನಿಮ್ಮ ಇಂಟೆಲಿಜೆನ್ಸ್ಗೆ ಬಿಟ್ಟಿದ್ದು. ನಂತರ ಮಂಜು, ನಾನು ಕೂಡ ಈ ಒಂದು ಆಟವನ್ನು ಆಡುವ ಸಾಮರ್ಥ್ಯ ನನ್ನಲ್ಲಿ ಇದೆ ಅಂತ ಹೇಳ್ತಾರೆ. ತಂಡದ ಕಡೆಯಿಂದ ಅವಾಚ್ಯ ಶಬ್ದಗಳು ಬರೋಕೆ ಶುರುವಾಗುತ್ತೆ. ಫಿಸಿಕಲಿ ಮೆಂಟಲ್ ನನಗೆ ನಾನು ಅಂತಾನು ಅನ್ಸುತ್ತೆ. ಔಟ್ ಆಗು ಮಗನೇ ನೀನು. ನಂತರ ದೀಕ್ಷಿತ್ ಅವರ ಆಡುತ್ತಿರುವಂತಹ ರೀತಿಯನ್ನು ನೋಡುತ್ತಾ ಕೆಲವು ಅವಾಚ್ಯ ಶಬ್ದಗಳನ್ನ ಇಲ್ಲಿ ಮಂಜು ಅವರು ಬಳಸ್ತಾರೆ. ಈ ಕಡೆ ಜಡ್ಜ್ಗಳು ಸಹ ಟ್ರಿಗರ್ ಆಗ್ತಾರೆ. ಮುಟ್ಟಾಳ ದಡ್ಡ ಶಿಖಾಮಣಿ ಒಮ್ಮೆ ಎಲಿಮಿನೇಷನ್ ಆಗ್ಬಿಡಪ್ಪ ದೇವ್ರೆ. ನಿನ್ ಮಾತಿಂದ ನನ್ನ ಟೀಮ್ ಹಾಳಾಯ್ತಾ ಇರೋದು. ನಂತರ ತಂಡದ ಓನರ್ ಸಂಗೀತ ಅವರು ಕೊಪ್ಪಗೊಂಡು, ನನ್ನ ಟೀಮ್ನಲ್ಲಿ ಮಾತ್ರ ಈ ರೀತಿಯ ಶಬ್ದಗಳು ಬರ್ತಾ ಇದೆ, ನಿಮ್ಮಲ್ಲಿ ನೀವು ಕಿತ್ತಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇವರು ಯಾರನ್ನು ಸೆಲೆಕ್ಟ್ ಮಾಡಿದ್ರು ಹೋಗಕ್ಕಿಂತ ಮುಂಚೆ ಶಾಪ್ ಹಾಕೋದೊಂದು ಬಿಟ್ರೆ, ನಮ್ ತಂಡ ಬಿಟ್ರೆ ಇನ್ನೆಲ್ಲೂ ಇದು ಕಾಣಿಸ್ತಾ ಇಲ್ಲ ನಂಗೆ. ನನ್ನ ಟೀಮ್ ಓನರ್ ಅಂತ ಕರೆಯಕ್ಕೆ ನಂಗೆ ನಾಚಿಕೆ ಆಗ್ತಾ ಇದೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಕೊನೆಗೆ ಸಂಗೀತ ಅವರು ಹೇಳ್ತಾರೆ, ನೀವು ಮಾತಾಡೋ ರೀತಿ, ನೀವು ಆಟವನ್ನು ಆಡೋದು ನೋಡಿದ್ರೆ ಈ ಟೀಮ್ನ ಓನರ್ ಅಂತ ಹೇಳೋಕೆ ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ.